ಫಸ್ಟ್ 5 ವರ್ಷದಿಂದ ಒಳ್ಳೆ ರೀತಿಯಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಸಮೇತ ನಿಮಗೆ ಅಪ್ರಿಸಿಯೇಟ್ ಮಾಡ್ತೀನಿ. ಒಳ್ಳೆ ಒಳ್ಳೆ ವಾಹಿನಿ ಇಟ್ಬಿಟ್ಟು ಮಾಡ್ತಾ ಇದ್ರ. ಅದಕ್ಕೋಸ್ಕರವಾಗಿ ಜನರಿಗೆ ತಿಳುವಳಿಕೆ ಕೊಡುವಂತ ಪದ್ಧತಿ ಮಾಡಿದ್ರೆ ಅಥವಾ ತಿಳುವಳಿಕೆ ಕೊಟ್ಟರೆ ಒಳ್ಳೇದು. ನ್ಯೂಸ್ ಫಸ್ಟ್ ತನ್ನ 5 ವರ್ಷದ ಸೇವೆಯನ್ನು ಪೂರ್ಣಗೊಳಿಸಿದೆ. ಕರ್ನಾಟಕದಲ್ಲಿ ಒಂದು ಮಹತ್ವದ ಜನಪ್ರಿಯ ಚಾನೆಲ್ ಆಗಿ ಹೊರಹೊಮ್ಮುತ್ತಿದೆ. ರಚನಾತ್ಮಕವಾಗಿರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನ್ಯೂಸ್ ಫಸ್ಟ್ಗೆ ಯಶ ಸಿಗಲಿ, ರಾಜ್ಯ ಕಟ್ಟೋದ್ರೊಳಗೆ, ರಾಷ್ಟ್ರ ಕಟ್ಟೋದ್ರೊಳಗೆ ನ್ಯೂಸ್ ಫಸ್ಟ್ದ ಕೊಡುಗೆ ವಿಶೇಷ ಆಗಲಿ ಅಂತೇಳಿ ನಾನು ಹಾರೈಕೆಯನ್ನು ಮಾಡ್ತೀನಿ. ನ್ಯೂಸ್ ಫಸ್ಟು ಸುದ್ದಿ ಚಾನಲ್ ಕನ್ನಡ ಭಾಷೆಯಲ್ಲಿ ಭಾಳ ತನ್ನ ಅತ್ಯುತ್ತಮವಾದಂಥ ಸೇವೆಯನ್ನು ಕನ್ನಡಿಗರಿಗೆ ಒದಗಿಸಿದೆ ಮತ್ತು 5 ವರ್ಷ ಯಶಸ್ವಿಯಾಗಿ ತನ್ನ ಸೇವೆಯನ್ನು ಪೂರೈಸಿ ಇದೇ ಸೆಪ್ಟೆಂಬರ್ 20ರಂದು ಅದನ್ನು ಸಂಪೂರ್ಣಗೊಳಿಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ನಾನು ನ್ಯೂಸ್ ಫಸ್ಟ್ ನ್ಯೂಸ್ ಚಾನಲ್ದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು 5 ವರ್ಷದಲ್ಲಿ ಭಾಳ ಪರಿಣಾಮಕಾರಿಯಾದಂಥ, ಯಾಕಂದರೆ ಎಷ್ಟೋ ಚಾನಲ್ಗಳನ್ನ ನೋಡ್ತೀವಿ, ಹೊಸದಾಗಿ ಪ್ರಾರಂಭ ಆದಾಗ ಬಿಗಿನಿಂಗ್ ಒಂದು ಸ್ವಲ್ಪ ಭಾಳ ಚೆನ್ನಾಗಿ ಮಾಡ್ತವೆ, ಆಮೇಲೆ ಸ್ವಲ್ಪ ಎಲ್ಲೋ ಅದು ಬೇರೆ ರೀತಿಯಿಂದ ಸ್ವರೂಪ ಪಡೆದುಕೊಳ್ಳೋದ್ರಿಂದ ಅದಷ್ಟು ಅದು ಮೊದಲಿನ ಕ್ರೆಡಿಬಿಲಿಟಿ ಇರೋದಿಲ್ಲ. ಆದರೆ ನ್ಯೂಸ್ ಫಸ್ಟ್ ಚಾನಲ್ ಏನದಲ್ಲ, ಮೊದಲು ಬಿಗಿನಿಂಗ್ ಯಾವ ರೀತಿ ಒಂದು ಸುದ್ದಿ ಬಿತ್ತರಣೆ ಮತ್ತು ಪರಿಣಾಮಕಾರಿಯಾಗಿ ಇವತ್ತು ಜನರ ಧ್ವನಿಯನ್ನು ತಿಳಿಸುವಂಥ ಕೆಲಸ ಮಾಡ್ತದೆ, ಅದನ್ನು 5 ವರ್ಷವೂ ಸಹಿತ ಅಷ್ಟೇ ಪರಿಣಾಮಕಾರಿಯಾಗಿ ನ್ಯೂಸ್ ಫಸ್ಟ್ ಚಾನಲ್ಲು ತನ್ನ ಸೇವೆಯನ್ನು ಮಾಡಿದೆ. ಅದಕ್ಕಾಗಿ ಅಭಿನಂದನೆಗಳು. ಮತ್ತು ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ಜನರ ಒಂದು ಸೇವೆಯನ್ನು ಮಾಡಲಿ, ಜನರ ಧ್ವನಿಯನ್ನು ಸಮಾಜಕ್ಕೆ, ಸರ್ಕಾರಕ್ಕೆ ತಿಳಿಸುವಂಥದ್ದಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನಾನು ನೋಡಿದಾಗ 1ನೇ ವರ್ಷ, 2ನೇ ವರ್ಷ, 3ನೇ ವರ್ಷ ಅಂದ್ಕೊಂಡು ಎಣಿಸ್ಕೊಂಡು ಬಂದರೆ ಒಂದೊಂದೇ ಸ್ಟೇಜನ್ನು, ಅದು ಮೆಟ್ಲುಗಳನ್ನು ಹತ್ಕೊಂಡು, ಯಾಕಂದರೆ ರವಿಕುಮಾರ್ ಅವರು, ಮಾರುತಿಯವರು ಮತ್ತು ವಿನಾಯಕ್ ಅವರು, ಟೀಮ್ನ ಎಲ್ಲ ಹುಡುಗರು ಇವತ್ತು 5 ವಸಂತಗಳನ್ನು ದಾಟಿ 6ನೇ ವಸಂತಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಅವರು 3ನೇ ಪ್ಲೇಸಿಗೆ ಬಂದು ನಿಂತಿದ್ದಾರೆ. ಇನ್ನು ಮುಂದೆ ಈ ಚಾನಲ್ಲು ಬೇಗ ಒಳ್ಳೆಯ ಒಂದು ಸ್ಟೇಜನ್ನು ತಲುಪ್ತದೆ. 100 ಮಕ್ಕಳಿಗೆ ಕೆಲಸವನ್ನು ಕೊಟ್ಟಿದೆ. ಈಗಾಗಲೇ ಅವರನ್ನು ಮೇಂಟೈನ್ ಮಾಡ್ತಾ ಈ ಚಾನಲ್ಲು ಇನ್ನೂ ಸುಮಾರು ರಾಜ್ಯಗಳಲ್ಲಿ ವಿಸ್ತರಿಸಬೇಕಾಗ್ತದೆ. ನಾನು ಹಾರೈಸ್ತೇನೆ, ಇನ್ನೂ ಹಲವಾರು ರಾಜ್ಯಗಳಲ್ಲಿ ವಿಸ್ತರಿಸಬೇಕು ಅಂಥೇಳಿ ನಾನು ಈ ಚಾನಲ್ಲಿನ ಮುಖ್ಯಸ್ಥರಲ್ಲಿ ಪ್ರಾರ್ಥಿಸ್ತೇನೆ. ಯಾಕಂದರೆ ಸಬ್ಜೆಕ್ಟ್ ಒಳ್ಳೆ ತರ್ತಾರೆ, ಸಬ್ಜೆಕ್ಟ್ಗಳ ಬಗ್ಗೆ ವಿವರಣೆಗಳನ್ನು ಒಳ್ಳೆ ರೀತಿ ಕಾಮನ್ ಮ್ಯಾನಿಗೆ ಕೊಡ್ತಾರೆ. 5 ವರ್ಷಗಳಲ್ಲಿ ಇವರು ಮಾಡಿದಂಥ ಸಾಧನೆ ಸಾಮಾನ್ಯವಾದ ಸಾಧನೆ ಏನಲ್ಲ. ಒಂದು 0ಇಂದ ಬೆಳೆದು ಬಂದಂಥ ಚಾನಲನ್ನು ಇವತ್ತೊಂದು ರಾಜ್ಯ ಮಟ್ಟದಲ್ಲೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ನಿಲ್ಲಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರವೆಲ್ಲ ವ್ಯಾಪಿಸಿ ಇದೊಂದು ಚಾನಲನ್ನು ಏನು ನ್ಯೂಸ್ ಫಸ್ಟ್ ಇದೆ ಅದನ್ನು ಫಸ್ಟಾಗೆ ಇಟ್ಟುಕೊಂಡು ಇನ್ನೂ 100 ಜನಕ್ಕೆ ಕೆಲಸ ಕೊಡ್ಬೋದು. ಕೆಲಸ ಕೊಟ್ಟರೆ ನಮ್ಮಲ್ಲಿ ಪರಿಣಿತರಿದ್ದಾರೆ, ಒಳ್ಳೆ ಹುಡುಗರು ಇದ್ದಾರೆ, ಸಬ್ಜೆಕ್ಟು ಗೊತ್ತಿರೋ ಅಂಥವರಿದ್ದಾರೆ, ವಿಶ್ಲೇಷಕರಿದ್ದಾರೆ. ಅದರಿಂದ ನಾನಿವತ್ತು ರವಿಕುಮಾರ್ ಅವರಿಗೆ ಮತ್ತು ಮಾರುತಿಯವರಿಗೆ ಹಾರೈಸ್ತಾ, ನೀವಿನ್ನೂ ಈ ರಾಜ್ಯ ಇಡೀ ಬರಬೇಕು, ಈ 6ನೇ ವರ್ಷದಲ್ಲಿ ಒಳ್ಳೆಯ ಮೈಲುಗಲ್ಲನ್ನು ಸಾಧಿಸಿ ಇನ್ನೂ ಮೇಲೆ ಬರಬೇಕು ಅನ್ನೋದನ್ನು ಹೇಳ್ತಾ, ನಾನು ಅವರಿಗೆ ದೇವರು ಎಲ್ಲ ರೀತಿಯ ಶಕ್ತಿಯನ್ನು ಕೊಡಲಿ ಅನ್ನೋದನ್ನು ನಾನು ಇವತ್ತಿನ ದಿನ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ.